ಅಜ್ಜಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರಾಕತ್ತಿ? ನಾನೀಗ 25 ವರ್ಷ ಆತ್ ನೋಡ್ರಿ ಸರ್ ಬರಾಕತ್ತಿ. ಅಜ್ಜಿ ಪ್ರಸಾದ ಹೆಂಗದ? ಪ್ರಸಾದ ನೋಡ್ರಿ ಒಂದೊಂದು ದಿನ ಗೋಧಿ ಬೀಜ ಕೊಡ್ತಾನೆ ರೀ. ಹಾಂ ರೊಟ್ಟಿ ಕಾಳು ಬದ್ನಿಕಾಯಿ ಪಲ್ಯ ಒಂದಿದೆ ಬುಂದೆ 2 ದಿನ ಆತ್ರಿ. ಇವತ್ತು ಬೂಂದಿ ನಿನ್ನ ಬುಂದೆ ರೀ ಇವತ್ತಿನಿಂದ ಬಾಳೆಹಣ್ಣು ಭಕ್ತರು ಏನು ಕೊಟ್ಟಿರ್ತಾರೆ ಅದು ಅಷ್ಟು ದಾಸೋಗ ಹೋಗಿ ನಮ್ಮ ಬರ್ತದೆ. ಚೆನ್ನಾಗಿದೆ ಪ್ರಸಾದ, ಚಲೋ ಐತ್ರಿ, ಒಳ್ಳೇದೈತಿ. ಅವನ ಆಶೀರ್ವಾದದ್ದು. ಆಯ್ತು ಅಜ್ಜಿ, ಒಳ್ಳೆ ಮಾಹಿತಿ ಹೇಳಿದ್ವಿ. ಥ್ಯಾಂಕ್ಸ್. ಭೇಟಿಯಾಗಣ. ಸಾಕು, ಊಟ ಮಾಡ್ರಿ. ಊಟ ನೀವು ಸ್ವಲ್ಪ ತಗೋಬೇಕ್ರಿ ಸರ್. ಮಾಡ್ತೀನಿ ಅಜ್ಜಿ, ಮಾಡ್ತೀನಿ, ಊಟ ಮಾಡಿ. ಅಲ್ಲ ಇದು ನಮ್ಗೆ ಯಾರು ಹೇಳಿದ್ರು ಅಂದ್ರೆ ನನಗೆ ಏನು ಗೊತ್ತಿಲ್ಲ ಸರ್. ಇದು ಊರಾಗ ಎಲ್ಲೇ ಹೋಗ್ತಿದ್ದೆ ಹೊಂಟಿದ್ದೆ, ನಮ್ ಬೆದವಟ್ಟಿ ಅಜ್ಜಾರು ಹೇಳಿದ್ರು, ನಮ್ಮ ಮನೆ ಪ್ರಸಾದ ಐತಿ ನಿಮ್ಮ ಮನೆ ಅಂತಂದ್ರ ನಿಮ್ದಲ್ಲ, ನಾವು 5 ಮಂದಿ ಜಗದ್ಗುರು ಇಟ್ಟು ಕೈ ಇಟ್ಟು ಅಸ್ತ್ರ ಮಾಡಿದ್ದು ಅದು ನಮ್ಮ ಪ್ರಸಾದ ನಿಮಗ. ಈಗ ನಮ್ಮ ಮನೆಗೆ ಆಯ್ತು ಬಿಡು ಅಂತೇಳಿ ಅಹಂಕಾರ ಹೋಗ್ಬಾರ್ದು. ತುತ್ತು ಬಾ ಅನ್ನೋದಕ್ಕೆ ನಮ್ದು ತಗೋಬೇಕಂತ. ಅನ್ನ ಪ್ರಸಾದನ ಮಹಾಪ್ರಸಾದ, ಹೌದಿಲ್ಲ? ಊಟ ಮಾಡಜ್ಜಿ. ಊಟ ಮಾಡ, ನೀರು ಕುಡಿ ಹೋಗು. ರೈಟ್ 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 ಕೊಡ್ತಾರೆ ಸರ್. ಮಳೆ ಮರದನ ಬಾಳೆಹಣ್ಣು, ಊಟ, ರೊಟ್ಟಿ, ಚಟ್ನಿ ಎಲ್ಲ ಧಾನ್ಯ ಕೊಡ್ತಾರೆ. ಎಲ್ಲ ಸರ್ವಜನಕರು ಬರ್ತಾರೆ, ದಾಸೋಗ ಕೊಡ್ತಾರೆ. ಮತ್ತು ತೇರು ಆಗ ಮುಂದೆ ಹಾಲು ಹೊಕ್ಕಳಿ ಹಾಡಿಂದ ತೇರ್ಸ್ ಆಗ್ತೈತೆ ರೀ ಸರ್. ಅಲ್ಲಿವರೆಗೂ ಏನಾಗಲ್ಲ ರೀ. ಪ್ರತಿನಿತ್ಯ ಊಟ ಕೊಡ್ತಾರೆ ಸಾರ್ವಜನಿಕರಿಗೆ. ಅವನ ಆಶೀರ್ವಾದ ನಮಗೆ ದಯ ಇರ್ತೈತೆ ಸರ್. ಹೌದಲ್ವಾ? ಯಾವ್ರಿಂದ ಬಂದೇವ? ಚಿಕ್ಕಮಂಗ್ಲಿಗೆ. ಇಲ್ಲೇ ನಮಸ್ಕಾರ ಇವರೇ. ನಮಸ್ಕಾರ. ಯಾವೂರವ್ರು ಸರ್? ಬಂಡಿಯವ್ರು. ಬಂಡಿಯವರ? ಹಾಂ. ಯಾವ ಬಂದಿರಿ ಜಾತ್ರೆಗೆ? ಮೊನ್ನೆ ಬಂದಿರಿ ಶುಕ್ರವಾರ. ಊರ ಹೆಸರು ಬಂಡಿರಿ ಸರ್. ಬಂಡಿ. ಆಮೇಲಿಂದ ನಾವು ಏನು ನಿಮ್ಮ ಹೆಸರು? ಮಾರುತಪ್ಪ ರೀ. ಮಾರುತಪ್ಪಣ್ಣ. ಹಾಂ. ಎಷ್ಟು ವರ್ಷದಿಂದ ಸೇವೆ ಮಾಡಕತ್ತೀರಿ? ಒಂದು 50 ವರ್ಷದಿಂದ ಬರಕತ್ತೀವಿ. ಇಲ್ಲಿ ದೇವ್ರಿಗೆ ನಡ್ಕೋತೀರಿ? 50 ವರ್ಷ. ಇಲ್ಲಿ ಬಂದು ಏನೇನು ಮಾಡ್ತೀಪ್ಪ? ಅಂದ್ರೆ ನಮ್ಗೇನಿಲ್ಲ ಬುದ್ಧಿ ಕೊಡ್ತಾನ್ರಿ, ಕಸ ಹೊಡಿಯೋದು. ಆಮೇಲೆ ಇಲ್ಲಿ ಏನು ನಮ್ಗೆ ಅಜ್ಜಿ ಏನು ಬುದ್ಧಿ ಕೊಡ್ತಾನ ಆ ಕೆಲಸ ನಾವು ಮಾಡ್ತೀವಿ. ಏನ್ರಿ ಇದರಿಂದ ನಮ್ಗೆ ಚಲೋ ಆಗೈತಿ. ಇಲ್ಲಿ ಇರ್ತಕ್ಕಂಥ ಪವಾಡಗಳು ಚಲೋ ಐತಿ. ಏನ್ರಿ ಇಲ್ಲಿ ಬಡವ್ರ ಭಾಗ್ಯ ಅಂತ್ಯಕರಣ ಜಾಸ್ತಿ ಐತಿ ಈಗ. ಏನ್ರಿ ಇಲ್ಲಿ ಗ್ರಾಮಸ್ಥರು ಹಂಗದಾರ, ಬಹಳ ಬಡವರಿಗೆ ಒಂದು ಎತ್ತಿದ ಕೈ. ಈ ಪವಾಡ ಅಂತೂ ಸಣ್ಣದಿಲ್ರಿ. ಹೌದಲ್ರಿ? ಇದು ಭಗವಂತ ಸಾಕ್ಷಾತ್ ಪರಮಾತ್ಮ ಇಲ್ಲದ. ಸಾಕ್ಷಾತ್ ಪರಮಾತ್ಮ ಇಲ್ಲದ. ಏನ್ರಿ ಇಲ್ಲಿ ನಾವು ಹೇಳ್ಬೇಕಂದ್ರ ಹಸುಗೊಂಡು ಬಂದವ್ರಿಗೆ ಅನ್ನ ಹಾಕ್ತಾನೆ. ಹಸುಗೊಂಡು ಬಂದವ್ರಿಗೆ ಅನ್ನ ಹಾಕ್ತಾನೆ. ಆಮೇಲೆ ಇವತ್ತು ನಮ್ದಾಗ ಏನು ಇಲ್ಲಪ್ಪ ನಿರ್ಗತಿಕರ ಅಂತ ಅಂದ್ಮೇಲೆ ನಮ್ಗೊಂದು ಕೆಲಸ ಕೊಡ್ತಾನ್ರಿ ದುಡಿಯಾಕ. ನಾವೆಷ್ಟು ದುಡ್ತೀವಿ ಅಷ್ಟು ನಮ್ಮ ಪಗಾರ ನಮ್ಮ ಹಿಂದೆ. ನಿಮ್ಗೆ ಏನೇನು ಒಳ್ಳೇದಾಗೈತಿಪ್ಪ ನೋಡ್ರಿ ಸರ, ನಾನು ಫಸ್ಟು ನಡ್ಕೊಂತ ಬಂದಿನಿ. ನಡ್ಕೋತ ಬರ್ತೀರ ನಿಮ್ಮೂರಿಂದ? 25 ವರ್ಷ ಸೈಕಲ್ ಹೊಡೆದಿನಿ. ಹೊಸಪೇಟೆ, ಕೊಪ್ಪಳ, ಗಜೇಂದ್ರಗಡ, ರೋಣಾರಿ ಸೈಕಲ್ ಹೊಡೆದಿನಿ. ಆಮೇಲೆ ಒಬ್ಬ ಮಗ ಓದಿದ್ದೀನಿ. ಏನು ಓದ್ಸೇರಿ? SLC ಪಾಸ್ ಆತ್ರಿ. ಅದು ಇದರಿಂದ ಒಂದು ನೌಕರಿ ಬಂತ್ರಿ ಮಗ್ಗ. ಇಲ್ಲಿ ನಡ್ಕೊಂಡದಕ್ಕ ಮಗಗ ನೌಕರಿ ಬಂತು. ಏನ್ ಮಾಡ್ತಾರ ನೌಕರಿ? ಇದು ದವಾಖಾನೆಗೆ ಅದಾರಿ, ಗೌರ್ಮೆಂಟ್ ಆಸ್ಪತ್ರೆ. ಗೌರ್ಮೆಂಟ್ ಆಸ್ಪತ್ರೆ ಯಾವ್ರಾಗಪ್ಪ? ಬಳ್ಳಾರಿ ಅದಾರ. ಬಳ್ಳಾರಿ ಅದಾರ. ಮತ್ತೆ ಏನತ್ತಪ್ಪ ಆಮೇಲಿಂದ ಏನ್ರಿ ಈಗ ಎಲ್ಲದಕ್ಕೂ ನಮ್ಗೆ ಒಳ್ಳೇದಾಗೈತಿ, ಚಲೋ ಆಗೈತಿ, ಚಲೋ ಮಾಡ್ಯಾನ್ರಿ. ಅದಕ್ಕೆ ನಡ್ಕೊರಂಗತ್ತೀರಿ? ಹ್ಞೂ. ಈಗ ಹೋಗ್ಬೇಕಾದ್ರೆ ನಡ್ಕೊಂತ ಹೋಗ್ಕಿರನ? ಸ್ವಲ್ಪ ಗಾಡಿ ತಗೊಂಡಿರಿ ಸರ್. ಗಾಡಿ ತಗೊಂಬಂದಿರಿ? ಗಾಡಿ ತಗೊಂಡ್ರಿ. ಈಗ 10 ನೌಕರಿ ಮಾಡಿದ್ರಿ, ಮತ್ತೆ ನೌಕರಿ ಕೊಟ್ಟಿದ್ದ ಒಂದು ಈತ ಗಾಡಿ ಕೊಡ್ಸಾನ್ರಿ. ನಮ್ಗೆ ಮೊದಲೆಲ್ಲ ನಡ್ಕೋತಾನ ಬರ್ತಿದ್ರಿ? ಬರ್ತೀವಿ. ಈಗ ಸೈಕಲ್ ಇದ ವರ್ಷ ನಾನು ಇಲ್ರಿ 4 ವರ್ಷ ಗಾಡಿ ತಗೊಂಡು 4 ವರ್ಷ ಆತು ಗಾಡಿ ತಗೊಂಡು ಗಾಡಿ ಒಳಗೆ ಬರ್ತೀರಿ? ಗಾಡಿ ಒಳಗೆ ಬರ್ತೀವಿ. ಮೊದಲೆಲ್ಲ ನಡ್ಕೋತ ಬಂದಿರಿ? ನಡ್ಕೊಂಡ್ರಿ. ಬಂದ್ರೆ ಎಷ್ಟು ದಿನ ಇರ್ತೀರಪ್ಪ ಇಲ್ಲಿ? ಬಂದ್ರೆ 3 ದಿನ 4 ದಿನ 5 ದಿನ ಇರ್ತೇನ್ರಿ. ಜಾತ್ರೆ ಮುಗಿಲಿ ಗಂಟ ಇರ್ತೀರ? 4 ದಿನ 5 ದಿನ ಇರ್ತೇನ್ರಿ. 4 ದಿನ 5 ದಿನ ಇರ್ತೀರಿ? 5 ದಿನ ಇರ್ತೇನೆ. ಪ್ರಸಾದ ಎಲ್ಲ? ಪ್ರಸಾದ ಎಲ್ಲ ಮಾಡ್ತೀರಿ. ಇಲ್ಲೇ ಮಾಡ್ತೀರಿ? ಇಲ್ಲೇ ಮಾಡ್ಕೊಂಡು ಅಜ್ಜನ ಸೇವೆ ಮಾಡ್ಕೊಂಡು ಹೋಗ್ತೀರಿ? ಓಕೆ ಓಕೆ. ನಮಸ್ಕಾರ. ಒಳ್ಳೆ ಮಾಹಿತಿ ಹೇಳಿದ್ರಿ. ಓಕೆ.
ಯಾವ್ರಿಂದ ಬಂದಿರಪ್ಪ? ಮಠದಿಂದ ಮಠದಿಂದ ಹಾಂ ಓಕೆ. ಜಾತ್ರೆಗೆ ಬಂದಿದ್ದೀರ? ಅವರು ಹೊಡೆದು ಇರ್ತಾರೆ. ಹಾಂ 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 ಹಾಂ. ಗುಂಡಿ ಬಾಡಿಗೆ ಗುಂಡಿ ಆ ಕಡೆ ಕ್ಯಾಂಪ್ ಹೋಯಪ್ಪ.